ಬುತ್ತಿ ಕಟ್ಕೊಂಬರಂಬ ಎಲ್ಲರೂ ಕೂತಿಲಿಕ್ಕೆ ಬರ್ತದ ಅಂತ ಹೇಳಿದ್ರೆ ನೀ ಏನು ಅಂದೆ? ಇಲ್ಲಿ ಶಾಂತಕ್ಕ ನನಗೆ ಹೊಟ್ಟೆ ಹಸು ಹಾಕಿಲ್ಲ, ಮುಂಜಾನೆ ತಿನ್ನಂದ್ರೆ ಹೋಗಿ ರಾತ್ರಿ ಮನೆಗೆ ತಿನ್ನ ಅಂತ ಹೇಳಿ. ಈಗ ನೋಡು ಹೊಟ್ಟೆ ಹಸು ಅಂತ ಬಡ್ಕೊಂಡಿರಿ, ಯಾವುದೋ ಹೋಟೆಲ್ ತಂದಿದ್ದೀರಿ, ಏನು ಸಿಗ್ತದೋ ಏನು ಬಿಡ್ತದೋ ಯಾರಿಗೆ ಗೊತ್ತಾ. ನೋಡುವ ಶಾಂತಕ್ಕ, ನಾನು ನಿಮ್ಮ ಮನೆ ಬಂದು 8 ಗಂಟೆ ಬಂದು ಕೂತಿದ್ದೆ. ನಾವು ಬಂದು ಹಂಗೆ ತಯಾರಾಗಿದ್ದಂದ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡು 10-11 ಗಂಟೆಗೆ ಹೋಗಿ ವಾಪಸ್ ಮನೆಗೆ ಇರ್ತಿದ್ವಿ. ಹೋಗಿ ಮಧ್ಯಾಹ್ನ ಊಟ ಮನೆ ಮಾಡ್ಬೋದಿತ್ತು. ನಿನ್ನ ಕೆಲಸ ಮುಗಿಲಿಕ್ಕೆ ಮಧ್ಯಾಹ್ನ 2 ಆಯಿತು. ನಾವು ಇಲ್ಲಿಂದ ಅಲ್ಲಿ ಹೋಗಿ ಮನೆಯನ್ನು ಅಡುಗೆ ಮಾಡಿ ಊಟ ಮಾಡೋದು ಯಾವಾಗ, ನಾನು ಹೊಟ್ಟೆ ತುಂಬಿಸ್ಕೊಳ್ಳೋದು ಯಾವಾಗ, ಎಲ್ಲರ ತಲೆ ಚಕ್ರ ಬಂದು ಬಿದ್ದಿದ್ರೆ ಏನು ಮಾಡೋದು? ಅದಕ್ಕೆ ಊಟ ಮಾಡಂಬ ಅಂತಂದ. ಈ ಹೋಟೆಲ್ ಅಡುಗೆ ಎಣ್ಣೆ ಯಾವ್ದು ಹಾಕ್ತಾವೋ, ನೀರು ಯಾವ್ದು ಹಾಕ್ತಾವೋ, ಅಡುಗೆ ಮಾಡೋ ದಿನ ಸ್ನಾನ ಮಾಡ್ತಾನೋ, ಕೈ ತೊಳ್ಕೊತಾನೋ ಇಲ್ಲೋ, ಅರಿಬಿನೂ ಅದೇ. ಅರಿಬಿ ನೋಡಿದ್ರೆ ಗಮ್ಮುಟಿ ಏರು ಹೋಗಿರ್ತಾವೆ, ತೊಳೆದೇನು 1 ವರ್ಷ 1 ತಿಂಗಳು ಆದಂಗೆ ಇರ್ತಾವೆ. ಕೈ ಅಂತರೂ ಏನು ನೋಡಿದ್ರೆ ಹಂಗೆ ವಾಕಕ್ಕೆ ಬರಬೇಕು. ಹೆಂಗೆ ತಿನ್ನೋದೋ ಏನೋ. ನಿನ್ನ ಮಾತು ಕೇಳಿ ಹೋಟೆಲ್ಗೆ ಬಂದೀನಿ ದೇವ್ರೆ, ಆಯ್ನು ಹೆಂಗಿರ್ತಾನೆ, ಇನ್ನು ಸಪ್ಲೈ ಮಾಡೋ ಅಂತ ಹೆಂಗಿರ್ತಾನೋ ನೋಡ್ಬೇಕಿನ ಈ ಕಣ್ಣಿಲೆ ಅಂತಕ್ಕ. ಬರೀ ಮಾತು ಹೇಳ್ಬೋದಕ್ಕೊಂಡ್ರತೆ ಏನಾದ್ರು ತಿನ್ಲಿಕ್ಕೆ ಹೇಳ್ತೆ. ಮೊದಲೇ ಹೊಟ್ಟೆ ಹಸದ ಹಾವಾಗ್ಯದ. ಹೆಂಗನ ಏನು ಬರೀ ಮಾತು ಹೇಳ್ಬೋದ ಟೈಮ್ ಪಾಸ್ ಮಾಡಕ್ಕೆ ಕರಿ ಜಲ್ದಿ. ಹೊಟ್ಟೆ ಹಸೋದು ಭಾಳ, ತಲೆ ಬೇರೆ ಚಕ್ಕರ್ ಬರ್ಲತ್ತದ. ಆಯ್ತಾಯ್ತು ತಡ್ಕೋ, ಇಲ್ಲೇ ಚಕ್ಕರ್ ಬಂದ್ಬಿತ್ತಿ. ಯಾರಿದಿರಿ ಬರ್ರಿ ಅಣ್ಣಾರ, ಯಾರಿದಿರಿ? क्या होना जी तुम्हारा, क्या चाहिए? ನನಗರೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರಲ್ಲ. ಇವ್ನು ನೋಡಿದ್ರೆ ಹಿಂದಿ ಬಿಟ್ಟು ಬೇರೆ ಭಾಷೆ ಬರಂಗೆ ಕಾಣಲ್ಲ. ನಾ ಇನ್ನು ಹೆಂಗೆ ಹೇಳೋದೀಗ? ಹುಚ್ಚಡಿಸು ನೋಡ, ಎಂಥ ಹೋಟೆಲ್ ಕರ್ಕೊಂಬಂದಿವಿ. ನೋಡಿ ಮಾಡಿ ಬೋರ್ಡ್ ನೋಡಿದ್ರು ಕರ್ಕೊಂಡಿರ್ಬೇಕಾ ಇಲ್ಲ ನೋಡಿ ಪೇಟ ಗಿಟ ಸುತ್ಕೊಂಡು ಹೆಂಗನ. ನಾ ಏನು ಮಾಡಲಿ ಶಾಂತಕ್ಕ, ಮೊದಲೇ ಹೊಟ್ಟೆ ಹಸ್ತಿತ್ತು, ಯಾವುದೋ ಒಂದು ಹೋಟೆಲ್ ಕಾಣಿಸ್ತು ಒಳಗೆ ನೋಡ್ದೆ. ನಾನು ಬೋರ್ಡ್ ನೋಡ್ಕೊಂಡು ಹಿಂದಿದಾಗದೋ ಇಂಗ್ಲೀಷ್ನಾಗದೋ ಕನ್ನಡದಾಗದೋ ಮರಾಠಿಯಾಗದೋ ನೋಡ್ಕೊಂಡು ನೀನು ಕರ್ಕೊಂಬರ್ಬೇಕಿತ್ತೇನು? ಹೋಲಿ ಬಿಡು, ನೀನು ಅರ್ಥ ಆಗ್ತದೆ ಕಾಣಿಸ್ತದೆ, ನೀ ಯಾವ ಭಾಷೆ ಬರ್ತದೆ ಅದ್ರಾಗ ಹೇಳು, ಅರ್ಥ ಮಾಡ್ಕೋತಾನೆ. ಅಕ್ಕರಿ ನೀವು ಟೆನ್ಷನ್ ಮಾಡ್ಕೋಬೇಡ್ರಿ, ನನಗೆ ಕನ್ನಡ ಬರ್ತದೆ, ಭಾಷೆ ಬರ್ತದೆ, ಕನ್ನಡ ಸ್ವಲ್ಪ ನಮಗೂ ಆತ ಹೈ. ಚಲೋ ಆಯ್ತು ನೋಡಪ್ಪ. ಏನೇನೋ ನಿಮ್ಮ ಹೋಟೆಲ್ ತಿನ್ನಕ್ಕ? ಮೇಡಮ್, ನಮ್ಮ ಹೋಟೆಲಲ್ಲಿ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ 65, ಚಿಕನ್ ಕಬಾಬ್, ಪರಂಡೆ, ಕಾಲು ಸೂಪು, ಕೈ ಸೂಪು, ತಲೆ ಸೂಪು, ಸೊಂಟು ಸೂಪು ಎಲ್ಲ ಇದೆ ನೋಡಿ ಮೇಡಮ್. ನಿಮ್ಗೆ ಯಾವ್ದು ಬೇಕು ಹೇಳಿ ಮೇಡಮ್. ದೇವ್ರೇ, ನಾ ಹೆಂಗೆ ಮಾಡ್ಲ? ಹುಚ್ಚಡಿಸು ಸವಿ, ಎಂಥ ಹೋಟೆಲ್ ಕರ್ಕೊಂಬಂದಿದ್ಯಾ ಇದು? ನೋಡವ ಕೈ ಸೂಪ, ಕಾಲು ಸೂಪ, ಸೊಣ್ ಸೂಪ ಏನೇನು ಹೇಳಕತ್ತಾನ. ಇವ ಹೇಳ ನೋಡಿದ್ರೆ ನಮ್ಮನೆ ಕಡದ ಚಿಕ್ಕ ಮಟನ್ ಬಿರಿಯಾನಿ ಮಾಡಂಗೆ ಕಾಣಿಸ್ತಾನ. ಹುಚ್ಚಡಿಸು ಸವಿ, ಏನು ಮಾಡೋದ ಈಗ? ಶಾಂತಕ್ಕ ನಡಿಯವ್ವ, ನನಗೂ ಇಲ್ಲಿ ಇದು ಕೇಳಿದ್ರೆ ವಾಮಿಟ್ ಬರಂಗೆ ಕಾಣುತ್ತೆ. ಬೇಡ, ಉಪವಾಸ ಇದ್ರು ಹಂಗೆ ಮನೆಗೆ ಹೋದ್ರೆ ತೊಂದರೆ ಇಲ್ಲ. ಹೋಗಿ ಮನೆಗೆ ಊಟ ಮಾಡೋದು. ನಡಿಯವ್ವ ಶಾಂತಕ್ಕ, ನಡಿ ಜಲ್ದಿ ನಡಿ. ಅಣ್ಣ, ನಾವು ನಾನ್ ವೆಜ್ ತಿನ್ನಲ್ಲ, ವೆಜ್ ತಿಂತೀವಿ ನಾವು. ಬೇಡ, ಬೇರೆ ಹೋಟೆಲ್ಗೆ ಹೋಗ್ತೀವಿ. ಬೇರೆ ಹೋಟೆಲ್ ಎಲ್ಲಿ ಹೇಳೋಣ? ನೀವು ಮೊದಲೇ ನೋಡಿ ಬರ್ಬೇಕು, ಕೇಳಿ ಬರ್ಬೇಕಿತ್ರಿ. ವೆಜ್ ಅದು ನಾನ್ ವೆಜ್ ಅಂತೇಳಿ ಬಂದು ನಮ್ಮ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿಲ್ಲ. ಹೋಗ್ರಿ ಹೊರಗೆ, ರೋಡ್ ಮೇಲೆ ಎಷ್ಟೋ ಸಿಗ್ತಾವೆ ನೋಡ್ಕೋತವ್ರಿ, ತಾನೇ ಗೊತ್ತಾವ ಯಾವ್ದು ಅಂತೇಳಿ. ಹೋರಿ ಇಲ್ಲಿ. ಇಂಥ ದಿನಕ್ಕೊಂದು 4 ಜನ ಬಂದ್ರೆ ಸಾಕು ನೋಡಿ. ನಮ್ಮ ವ್ಯಾಪಾರ ಹೋಟೆಲ್ ವ್ಯಾಪಾರ ಅದಂಗೆ ನೋಡು. ಏನು ವ್ಯಾಪಾರ ಮಾಡೋದು ಮರ ಈಗಿನ ದಿನದಾಗ. ಇವಾಗ ಹೆಣ್ಮಕ್ಳಿಗೆ ಯಾವ ಹೋಟೆಲ್ ಬರಬೇಕು, ಯಾವ ಹೋಟೆಲ್ಗೂ ತಿಳಿಯೋದಿಲ್ಲ, ಮಣ್ಣಿನ ಬಂದು ನಮ್ಮ ಜೀವ ತಿತ್ತವ.